ಹೆಲೋ ಎವ್ರಿವನ್, ವೆಲ್ಕಮ್ ಟು ಸ್ಯಾಮ್ಸ್ ಕಿಚನ್ ವ್ಲಾಗ್ಸ್. ನಾನು ನಿಮ್ಮ ಶಮಿತಾ ಸುಮಂತ್. ಈ ವ್ಲಾಗ್ ಬಂದು ಶಿವರಾತ್ರಿ ದಿನದ್ದು, ಬಟ್ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಶಿವರಾತ್ರಿ ದಿನ ನಮ್ಮ ಮನೇಲಿ ಸ್ಪೆಷಲ್ ಇದು ವೈದ್ಯನಾಥೇಶ್ವರಂದು ವೀಡಿಯೋಸ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಅಣ್ಣ ಇದ್ದರು, ಅವ್ರ ಕೈಗೆ ಮೊಬೈಲ್ ಕೊಟ್ಟವರೆಲ್ಲ ಒಳಗಡೆ ಹೋಗಿ ಎಲ್ಲ ವೀಡಿಯೋಸ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಬ್ಬದ ಟೈಮಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ನೋಡಿದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ, ಕಣ್ಣು ತುಂಬಿಕೊಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ಹಾಗೆ ವಿಡಿಯೋ ಎಲ್ಲ ಮುಗಿಸಿ ಊಟದ ಹಾಲ್ಗೆ ಹೋಗ್ತಾಯಿದ್ವಿ, ಬಟ್ ಪ್ರಸಾದ ಇರಲಿಲ್ಲ. ಹಾಗೆ ಒಂದು ವೀಡಿಯೋಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಅಪ್ಪಾಜಿನೂ ಅಲ್ಲೇ ಇದ್ದರು ಅಂತ. ಊಟಕ್ಕೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನಾನಂತೂ ಹಬ್ಬದ ಟೈಮಲ್ಲಂತೂ ಎಷ್ಟು ಓಡಾಡಿದ್ದೀನೋ ಗೊತ್ತೇ ಆಗ್ತಿಲ್ಲ, ಬಟ್ ಸುಸ್ತಾಗ್ತಿದೆ. ಸುಸ್ತಾದರೂ ಬಿಡಬಾರ್ದು ಅಂತ ಅಂದ್ಬಿಟ್ಟು ವೀಡಿಯೋಸ್ ಮಾಡ್ತಾನೇ ಇದ್ದೆ. ಇವರಿಬ್ರು ಗೊತ್ತಲ್ಲ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಜೊತೆಲಿ ಯಾವಾಗಲೂ ಇರ್ತಾರೆ. ಊಟಕ್ಕಲ್ಲ, ಜಾಸ್ತಿ ಜನ ಇದ್ದಾಗ ಇಲ್ಲೇ ಎಲ್ಲರಿಗೂ ಊಟ ಕೊಡೋದು. ಇವಾಗ ಹಾಗೆ ಕಿಚನ್ ಒಳಗಡೆ ಹೋಗ್ತೀವಿ. ಆ್ಯಕ್ಚುಲಿ ಅವರು ತಿರುಗ್ತಾ ಇರೋದು ಕೇಸರಿಬಾತ್ನ ನಾನು ಪಾಯಸ ಅಂದ್ಕೊಂಡೆ. ಇವಾಗ ಅವ್ರು ಮಾಡ್ತಾ ಇರೋದು ಪ್ರಸಾದನ 200 kg ಉಪ್ಪಿಟ್ಟು, 50 kg ಕೇಸರಿಬಾತ್ ಮಾಡ್ತಿದ್ದಾರೆ. ನಾವು ಚಿಕ್ಕದ್ರಲ್ಲಿದ್ದಾಗ ಇಲ್ಲೆಲ್ಲ ಆಟಾಡೋಕ್ಕೆ ಬರ್ತಾಯಿದ್ವಿ. ಇವಾಗೆಲ್ಲ ಇಂಪ್ರೂವ್ ಮಾಡ್ತಾ ಇರೋದು, ಇದನ್ನು ಎಲ್ಲ ಗೌರ್ಮೆಂಟ್ಗಾಗಿದೆ, ಸೊ ಅದರಿಂದ ಇಂಪ್ರೂವ್ ಆಗ್ತಿದೆ. ಹೊಳೇಲಿ ಅಷ್ಟು ನೀರಿತ್ತಲ್ಲ, ಇವಾಗಂತೂ ಫುಲ್ಲು ಡೌನ್ ಆಗಿಬಿಟ್ಟಿದೆ. ನಾನು ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಕೇಳಿದೆ, ಕೊಟ್ಟರು ಅವ್ರು. ಆ್ಯಕ್ಚುಲಿ ನನಗಂತೂ ಶೇಪ್ ಔಟು ಅಲ್ಲಿ ಅದನ್ನ ಎತ್ತೋದಕ್ಕೂ ನನ್ನ ಕೈಲಿ ಆಗ್ತಿಲ್ಲ, ಹೇಗೆ ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಸೀರಿಯಸ್ಲಿ ಹೇಳ, ಅವ್ರು ಎಷ್ಟು ಶಕ್ತಿ ಹಾಕಿ ಅವರು ಅದನ್ನು ಮಾಡ್ತಾರೆ ಅಂದರೆ 1 ನಿಮಿಷನೂ ಬಿಡೋ ಹಾಗಿಲ್ಲ, ಎಲ್ಲ ಗಂಟಾಗ್ಬಿಡುತ್ತೆ. ತುಂಬ ಎಫರ್ಟ್ಸ್ ಹಾಕ್ತಿದ್ದಾರೆ ಮಾತ್ರ ಅವರು. ಏನು ಚೆಕಿಂಗ್ ಮಾಡ್ತಿದ್ಯಾ? ಏನು ಮಮ್ಮ, ಅದ್ಯಾವಾಗ ಅಲ್ಯಾವಾಗ ಊಟ ಹಾಕ್ಸ್ತೀರಾ? ದಿನ ಕೊಡೋದು ಅಲ್ಲೇನೆ ಅಂದ್ರೆ ಮಾಮೂಲಿ. ಜಾಸ್ತಿ ಜನ ಇದ್ದಾಗ ಆಚೆನಾ? ಇವತ್ತು ಆಚೆನಾ ಒಳಗಡೆನಾ? ಆಚೆ. ಡೈಲಿ ಊಟ ಕೊಡಬೇಕಲ್ಲ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರುತ್ತಪ್ಪಾಜಿ? 11ರಿಂದ 3 ಗಂಟೆ.
ದರ್ಶು ನನಗೆ ಮತ್ತು ಅನುಗೆ ಇಬ್ಬರು ಆಟ ಸಾಮಾನು ಕೊಡಿಸ್ದ. ಬಟ್ ಅನು ಟಿಪ್ಸ್ ತೊಗೊಂಡ್ಲು. ನಾನು ವಾಟರ್ ಗನ್ ಬೇಕು ಅಂತ ಮದುವೆ ಆಗಿದ್ದಾವಿಂದನೂ ಕೇಳ್ತಾ ಇದ್ದೆ. ತೊಗೊಂಡಿದ್ದೆ ಆ್ಯಕ್ಚುಲಿ ದೊಡ್ಡದು, ಅದು ಚೆನ್ನಾಗಿರಲಿಲ್ಲ, ನೀರೆಲ್ಲ ಸೋರ್ಸಿತ್ತು. ಬಟ್ ಇದು ಚೆನ್ನಾಗಿತ್ತು. ಎರಡು ಚಿಕ್ಕ ಮಕ್ಳಿಗೆ ಆಟ ಸಾಮಾನು ಕೊಡಿಸ್ತವನೆ ದೊಡ್ಡವನು. ತಗೋ ಬೇರೆ ಇನ್ನೇನಾದ್ರು ತಗೊಳ್ಳ ಬೇಗ. ನಾನು ನೀರು ಚಿಕ್ಕಪ್ಪ ಚಿಕ್ಕಮ್ಮರು ಬಂದಿದ್ರು, ಅವರು ಸಿಕ್ಕಿದ್ರು. ಬಟ್ ಬೇಗ ಹೊರಟ್ಬಿಟ್ರು, ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು. ಅಣ್ಣ ಇಲ್ಲಿ ಚಿಯರ್ಸ್ ಮಾಡಿ ಅಣ್ಣ, ಚಿಯರ್ಸ್. ಒಂದು ವಿಡಿಯೋ ಮಾಡ್ಕೊಳ್ತೀನಿ ಆಂಟಿ, ಒಂದು ಸಾಂಗ್ ಚೆನ್ನಾಗಿರುತ್ತೆ ಅವ್ರದ್ದು ಹಾಡಿ ಅಂತ ಹೇಳಿದ್ದಕ್ಕೆ ಓಕೆ ಅಂತ ಹೇಳಿ ಎಲ್ಲ ಸರ್ಕಲಲ್ಲಿ ಕೂತ್ಕೊಂಡು
ಮಕ್ಕಳುಗಳೆಲ್ಲ ಆಟ ಆಡ್ತಿದ್ರೆ ನಮಗೆ ನಮ್ಮ ಚೈಲ್ಡ್ಹುಡ್ ನೆನಪಾಗುತ್ತೆ ಆ್ಯಕ್ಚುಲಿ. ನನ್ನ ತಂಗಿ ಮತ್ತು ನಮ್ಮ ಮಮ್ಮಿ ಡೀಪ್ ಡಿಸ್ಕಷನಲ್ಲಿದ್ದಾರೆ. ಅಲ್ಲಿ ಗಂಡ ಹೆಂಡ್ತಿ ಇಬ್ಬರೂ ಜಾಗರಣೆ ಇರೋಕ್ಕೆ ಬಂದಿದ್ದಾರೆ. ಅವರು 101 ಸಲನೋ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಓಂ ನಮಃ ಶಿವ ಅಂತ ಬರೀತಿದ್ದಾರೆ. ನಾವು ನಮ್ಮ ಭಕ್ತಿನ ಯಾವ ರೀತಿ ಬೇಕಾದ್ರೂ ದೇವ್ರಿಗೆ ತೋರ್ಬೋದು. ನಾವು ಈ ಸಲ ಜಾಗರಣೆ ಇರೋಕ್ಕಾಗಲಿಲ್ಲ, ಅದಕ್ಕೆ 12 ಅಷ್ಟರಲ್ಲಿ ಮನೆಗೆ ಬಂದುಬಿಟ್ವಿ. ಅಪ್ಪಾಜಿ ಜೊತೆಲಿ ಆಟ ಆಡ್ತಾ ಇದ್ದಾನೆ ಅವನು. ಅಪ್ಪಾಜಿ ಹಿಡ್ಕೊಬಿಡ್ತಾರೆ ಅಂತ ಅಂದ್ಬಿಟ್ಟು ದಿವಾನ್ ಕಟ್ ಕೆಳಗಡೆ ಹೋಗಿ ಕುತ್ಕೊಬಿಟ್ಟಿದ್ದಾನೆ. ಹೇಳ್ಕೊಳ್ಳಿ ಅಂತ ಅಂದ್ರೂ ಹೇಳ್ಕೊಳಕ್ಕೂ ಬಿಡ್ತಾ ಇಲ್ಲ, ಕಚ್ಚಕ್ಕೆ ಹೋಗ್ತಿದ್ದಾನೆ. ಆ್ಯಕ್ಚುಲಿ ಕಚ್ಚಲ್ಲ, ಕಚ್ಚೋ ಥರ ಆ್ಯಕ್ಟಿಂಗು. ಈ ಕಡೆ ಅವನ್ನ ಟರ್ನ್ ಮಾಡಿ ಅಂತ ಅಂದ್ಬಿಟ್ಟು ಟರ್ನ್ ಮಾಡಿಸ್ಕೊಂಡೆ. ಆಮೇಲೆ ನನಗೆ ಕಚ್ಚಿಬಿಟ್ಟೆ ನೀನು ಅಂತ ಅಂದ್ಬಿಟ್ಟು, ನೀನು ನನ್ನ ಕೈ ಕಚ್ಚಿರೋದು ಹೇಗಾಗಿದೆ ಅಂತ ಅಂದ್ಬಿಟ್ಟು ತೋರಿಸಿದ್ರೆ ಹೇಗೆ ನೈಸ್ ಮಾಡ್ತಾನೆ ನೋಡಿ ಕಳ್ಳ. ಮಳ್ಳ ಆ್ಯಕ್ಚುಲಿ ಹಿಂಗಾಗೈತೆ ಕೈ. ಅಮ್ಮ ನೋಡು, ಕಚ್ತೀಯಾ? ಅಪ್ಪಾಜಿ ಕಚ್ತೀಯಾ? ನನಗೆ ಕಚ್ತೀಯಾ? ಹಾಂ, ಇವಾಗ ಹೇಗೆ ಎಸ್ಕೇಪ್ ಆಗ್ತಾನೆ ನೋಡಿ. ಹಾಗೆ ಎಸ್ಕೇಪ್ ಅಪ್ಪಾಜಿ. ಕಳ್ಳ ಉಂಟ್ಕೊಂಡು ಎಸ್ಕೇಪ್ ಆದ. ಈ ವಿಡಿಯೋನ ಶಾರ್ಟ್ಸ್ ಮಾಡಾಕಿದ್ದೆ, ಪರವಾಗಿಲ್ಲ, ವ್ಯೂಸ್ ಎಲ್ಲ ಚೆನ್ನಾಗಿ ಹೋಗಿದೆ. ನಿಜ ಇಲ್ಲ, ನಮ್ಮ ಅಪ್ಪಾಜಿ ಮತ್ತು ನಮ್ಮ ಮಮ್ಮಿ ಕಂಡ್ರೆ ಒಂಚೂರು ಭಯ ಇಲ್ಲ. ಎಲ್ಲ ಹೇಳ್ತಾರೆ, ನಾನು ಅಪರೂಪಕ್ಕೆ ಬಂದ್ರೂ ನಿನಗೆ ಹೆದರಿಕೊಳ್ಳೋ ಅಷ್ಟು ಯಾರಿಗೂ ಹೆದರಿಕೊಳ್ಳಲ್ಲ ಅವನು, ಹಾಗೆ ಅಂತ ಹೇಳ್ತಿರ್ತಾರೆ. ಜಸ್ಟು ಜಂಪ್ ಅಂದೆ ಅಷ್ಟೇ, ಅಪ್ಪಾಜಿ ಮೇಲೆ ಹಿಂದೆ ಮುಂದೆ ನೋಡಿಲ್ಲ, ಜಂಪ್ ಮಾಡಿಬಿಟ್ಟ, ಬಿಸ್ಕೆಟ್ ಕಿತ್ಕೊ ತಿಂದ. ಮಮ್ಮಿಗೂ ಸೇಮ್ ಹಾಗೆ ಮಾಡ್ತಾನೆ. ಈಗ ನಮ್ಮ ಮಮ್ಮಿ ಟರ್ನ್, ನೋಡ್ಕೊಳ್ಳಿ ಹಿಂಗೆ ಆಡ್ತಾನೆ. ಅಪ್ಪಾಜಿಗೂ ಮಮ್ಮಿಗೂ ಭಯ ಇಲ್ಲ, ಇವನಿಗೆ ಇಷ್ಟ ಬಂದಂಗೆ ಆಡ್ತಾನೆ. ಮುತ್ತ ಕೊಟ್ಬಿಟ್ಟು ಕದಪ್ಪ, ಅಲ್ಲಿ ಕೊಡಕ್ಕೆ ಹೋಯ್ತಾವ್ದೆ. ಕುಂಕುಮ ಮಾಡ್ತಿದ್ಯಪ್ಪನ ರಾಕಿಗೆ. ಅಮ್ಮಕ್ಬಾರ್ದು, ಹಿಂಸೆ ಕೊಡ್ಬೇಡ. ನಿನ್ ಕಿವಿಗೆ ನಿಂತಿಲ್ಲ ಮಾಡ್ತಾವನೆ. ಸ್ಮೈಲ್ ಕೊಡ ಅಕ್ಕಂಗೆ. ಸೈಲೆಂಟ್ ಆಗೋದ ಚಿಕ್ಕಮ್ಮ, ಪಪ್ಪಿ ಕೊಡೋದಕ್ಕೆ. ಅಬ್ಬಾಣ ಮಂಗ ರಾಕಿ ಹಗ್ ಮಾಡೋ ಮಾಡೋಣಂತ. ಈ ಒಳಗೆ ಶಿವರಾತ್ರಿ ದಿನ ನೈಟು 4 ಜನ ಬಿದ್ದಿದ್ದಾರೆ. ಅಲ್ಲಿ ಕುತ್ಕೊಂಡಿದ್ವಲ್ಲ, ನಮ್ಗೆ ಇನ್ನೇನು ಕೆಲಸ, ಹೋಗೋದು ಎತ್ತೋದು ಹೆಲ್ಪ್ ಮಾಡೋದಷ್ಟೇ. ಡ್ರೆಸ್ ಚೇಂಜ್ ಮಾಡೋದಕ್ಕೆ ಒಬ್ಬರು ಆಂಟಿನ ಕರ್ಕೊಂಡು ಹೋಗಿದ್ವಿ ನಮ್ಮ ಅತ್ತೆ ಮನೆಗೆ. ಮಾಡ್ತಿದ್ದಂಗೆ ಆಂಟಿ ಬೀಳಬೇಕು, ನಾವು ಓಡ್ಕೋಬೇಕು. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನಾವು ಹೋಗಬೇಡಿ ಅಂತ ಅಂತಿದ್ರು ಎಲ್ಲ ಹೋಗ್ತಿರೋರೇನೆ, ಒಬ್ಬರು ನೋಡಿಕೊಂಡು ಇನ್ನೊಬ್ಬರು ಹೋಗೋದು, ಹಾಗೆ ಹೋಗಿ ಕೆಳಗಡೆ ಬೀಳ್ತಾ ಇರೋದು. ಅಲ್ಲಿ ಹಾಕಿರೋ ನೋಟಿಸು ಸಹ ನೋಡಲ್ಲ, ಹೋಗ್ತಾ ಇರ್ತಾರೆ, ಬೀಳ್ತಾ ಇರ್ತಾರೆ. ಅಷ್ಟೇ ನಮ್ಮ ಜನದ್ದು ಬುದ್ಧಿ. ಅದೇ ಗಾದೆ ಇದೆಯಲ್ಲ, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಕುರಿಗಳು ಹಳ್ಳಕ್ಕೆ ಬೀಳುತ್ತೆ ಅಂತ, ಸೇಮ್ ಅದೇ ಗಾದೆ ಇಲ್ಲಿ ಅಪ್ಲೈ ಆಗಿದ್ದು. ಶಿವರಾತ್ರಿ ದಿನದ ವ್ಲಾಗ್ ಇಷ್ಟೇ. ಸ್ವಲ್ಪ ನನಗೆ ಹುಷಾರಿಲ್ಲ, ಸೊ ವಾಯ್ಸ್ ಹೀಗಿದೆ. ಓಕೆ ಗಾಯ್ಸ್, ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.